ಫ್ರೆಂಡ್ಸ್, ಮಸಾಲೆಗೋಸ್ಕರ ಈಗ ನಾನು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿರುವಂಥದ್ದು. ಒಂದು ಟೊಮಾಟೊ ಕಟ್ ಮಾಡಿರುವಂಥದ್ದು ಸಣ್ಣ ಸಣ್ಣದಾಗಿ. ನೆಕ್ಸ್ಟು ಬೇಯಿಸಿರುವಂಥ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ. ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 6 ಹೆಸರು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ತುರಿದಿರುವ ಕೊಬ್ಬರಿ ಈಗ ಒಂದು 1/4 ಕಪ್ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಮಸಾಲೆ ರುಬ್ತೀನಿ. ನೋಡಿ, ಒಗ್ಗರಣೆಗೆ ಈಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಲೀವ್ ಹಾಕ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿರುವಂಥ ಸ್ವಲ್ಪ ಆನಿಯನ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮ್ಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೊಮ್ಯಾಟೊ ಅಷ್ಟು. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮ್ಯಾಟೊ ಆನಿಯನ್ನು ಎಲ್ಲ ಒಟ್ಟಿಗೆ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗೋವರೆಗೆ ಮಿಕ್ಸ್ ಮಾಡೋಣ. ಒಂದು 2 ಮಿನಿಟ್ಸು. ಈಗ ನೋಡಿ, 4 ಸಣ್ಣ ಪೊಟಾಟೊ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ, 1/4 ಕಪ್ಪಷ್ಟು. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು 1/4 ಟೀ ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀನಿ. ಆಲೂಗಡ್ಡೆಗೆ ಚೆನ್ನಾಗಿ ಸಾಲ್ಟ್ ಹಿಡೀಲಿ ಅಂತ. ಆಗಲೇ ಮಸಾಲೆಗೆ ಹಾಕಿದ್ದೀನಿ, ಅದಕ್ಕಾಗಿ ಇವಾಗ ಸ್ವಲ್ಪ 1/4 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಅವೆಲ್ಲ ಮಿಕ್ಸ್ ಮಾಡಿ 5 ನಿಮಿಷ ಈಗ ಲಿಡ್ ಓಪನ್ ಮಾಡ್ತೀನಿ. ಲಿಡ್ ಓಪನ್ ಮಾಡಿ ಆಲೂಗಡ್ಡೆ ಚೆನ್ನಾಗಿ ಹುಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ರೈಂಡ್ ಮಾಡಿರುವಂಥ ಮಸಾಲೆ ಹಾಕ್ತೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮಸಾಲೆ ಸ್ವಲ್ಪ ಮಸಾಲೆನ ಹುರ್ಕೊಂಡ್ಬಿಟ್ಟು 2 ನಿಮಿಷ ಈ ರೀತಿ ಮಸಾಲೆನ ಹುರಿಬೇಕು. ಹಸಿ ವಾಸನೆ ಹೋಗ್ಬೇಕಂತ.
ಈಗ ನಾನು ಆಗಲೇ ಬೇಯಿಸಿರುವಂಥ ಕಾಳು ಏನಿದೆ ಹೆಸರು ಕಾಳು ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನು ಆಗಲೇ ಇದ್ದೀನಿ. ಉಳಿದಂಥ ಎಲ್ಲ ಮಸಾಲೆ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು 10 ಮಿನಿಟ್ಸು. ಹಾಯ್ ಫ್ರೆಂಡ್ಸ್, ಈಗ ಸಾರು ಹೇಗೆ ಬಂದಿದೆ ಅಂತ 10 ನಿಮಿಷ ಆದಮೇಲೆ ಸಾರು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದಾನೇ ಅಷ್ಟೇ. ಶೇರ್ ಮಾಡಿ, ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.